ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏ ಮಲ್ಲಿಕಾ, ಇಲ್ಲಿಗೆ ಯಾಕೆ ಬಂದೆ? ಏನ್ ಮಾಡ್ಲಿ ಜೈ, ಬಾಗ್ಲ ಮುಂದೆ ಕಾವಲ್ ಕಾಯ್ತಾ ಆ ನಿತ್ಯ ನನ್ ರೂಮ್ ಹೊರಗೆ ನಿಂತಿದ್ದಾಳೆ, ಅದಕ್ಕೆ ಹೀಗ್ ಬಂದೆ. ಅಂದ್ಕೊಂಡೆ. ಏನು ನಿಜ ಹೇಳು, ಅವಳನ್ನ ನೀನೇ ಕರೆದಿದ್ದ ಇಲ್ಲ ಅವಳಾಗ ಅವಳೇ ಬಂದಿದ್ದ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳನ್ನ ನಾನು ಯಾಕೆ ಕರೀಲಿ? ಏನೋ ಪೀಸ್ಫುಲ್ ಆಗಿರ್ಬೋದಲ್ಲ ಅಂತ ನಾನು ನಿನ್ ಜೊತೆ ಇಲ್ಲಿಗೆ ಬಂದೆ. ಮತ್ ಅವಳು ಹೇಗ್ ಬಂದ್ಲು? ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ. ಬೆಲ್ಲ ಹುಡ್ಕೊಂಡು ಇರುವೆ ಬಂದ ಹಾಗೆ. ಇರುವೆ ಬೆಲ್ಲದ ಚೂರ್ನ ತಿನ್ನೋ ಹಾಗೆ ಇವಳು ಇಲ್ಲಿಗೆ ನಮ್ ತಲೆ ತಿನ್ನೋದಕ್ ಬಂದಿದ್ದಾಳೆ. ಅಬ್ಬಬ್ಬ, ಜೈ ಅವಳನ್ನ ಕರೀಲಿಲ್ಲ, ಜೊತೆಗೆ ನಾವು ಅಂತ ನನ್ನನ್ ಕೂಡ ಸೇರ್ಸ್ಕೊಂಡ. ಹಾ ಸರಿ ಜೈ, ನೀನೇನು ವರಿ ಮಾಡ್ಕೋಬೇಡ, ನಾವಿಬ್ರು ಸೇರಿ ಅವಳು ಉರ್ಕೊಳ್ಳೋ ತರ ಮಾಡೋಣ. ಅದೇ ಹೇಗೆ? ಹೌ ನೀನ್ ನೋಡ್ತಾ ಇರು. ಏಯ್, ಇದೇನು ಹಾಗ್ ಬಂದು ಹೀಗ್ ಹೋಗ್ತಿದ್ಯಲ್ಲ? ಅಲ್ಲಿ ನಿಂತು ಕಾವಲ್ ಕಾಯ್ತಿರೋ ಗೂರ್ಖಾಗೆ ಕಣ್ಣು ಮುಂದ್ರೆ ನಕ್ಷತ್ರ ಕಾಣ್ಬೇಕಂದ್ರೆ ಇದೇ ಕರೆಕ್ಟ್. ನಾನು ಹೇಳ್ತೀನಿ, ನೀನ್ ಅಲ್ಲಿ ಹೋಗಿ ವೇಟ್ ಮಾಡು. ನೀನ್ ಹಾಗೇ ಮಾಡ್ತಾ ಇರು, ನಾನು ಹೇಳ್ತೀನಿ. ಓಕೆ. ಆಮೇಲೆ ಅದೇನಂದ್ರೆ, ಮೇಡಮ್ ಆ ಕಡೆ ನೋಡಿ. ಏನಾ ಲುಕ್ಸು? ಟ್ವಿಸ್ಟ್ ಕೊಡೋದಕ್ಕೆ ನಿನಗ್ ಮಾತ್ರ ಅಲ್ಲ, ನಮಗೂ ಗೊತ್ತು. ಚಾಪೆ ಕೆಳಗೆ ನೀನ್ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಕ್ಕೊಂಡು ಬರ್ತೀವಿ. ಇದನ್ನ ತಿಳ್ಕೊಂಡು ನಿಮ್ ಲಿಮಿಟಲ್ಲಿ ನೀವಿದ್ರೆ ಬೆಟರ್. ಸೂಪರ್ ಸರ್, ಸಿಚುವೇಶನ್ಗೆ ಕರೆಕ್ಟ್ ಕೊಟೇಶನ್. ಇದು ಸಾಕಾ? ಇನ್ನೂ ಬೇಕಾ? ಕೇಳು ಶರತ್. ಡೋಸ್ ಸರಿಯಾಗಿರೋ ಹಾಗಿದೆ ಸರ್. ಅದು ಲೆಕ್ಕ. ನಾಚಿಕೆ ಇಲ್ದಿರೋ ಜನ್ಮ, ವೇಸ್ಟ್ ಜನ್ಮ, ಮೃಗದ ಜನ್ಮ, ನಾಯಿ ಬಾಲ, ದುರಾಂಕಾರ, ಕೊಬ್ಬು, ಅಹಂ, ನೀಚ, ನಿಕೃಷ್ಟ, ದರಿದ್ರ. ಹಲೋ, ಏನ್ ಹೇಳ್ತಾ ಇದ್ಯಾ? ಯಾರ್ಗ್ ಹೇಳ್ತಾ ಇದ್ಯಾ? ನಿನಗೆ ಕಣೆ, ನಾಚಿಕೆ ಇಲ್ವಾ ನಿನಗೆ? ನನ್ ಗಂಡನ ರೂಮ್ಗೆ ಕದ್ದು ಹೋಗಿ ಇಷ್ಟು ನಾಟಕ ಮಾಡ್ತಿದ್ಯಲ್ಲ. ಅಂತ ಕರ್ಮ ನನ್ಗಿಲ್ಲ. ಜೈ ಹತ್ರ ಹೇಗಾದ್ರೂ ಹೋಗೋ ಹಕ್ಕು ನನಗಿದೆ. ಏನೇ ನಿನಗಿರೋ ಹಕ್ಕು? ನಾನ್ ಹೆಂಡತಿ ಆಗಿದ್ದಕ್ಕೆ ನನಗೆ ಲೈಸೆನ್ಸ್ ಇದೆ, ನಿನಗೆ ಯಾವ ಸೆನ್ಸ್ ಇದೆ? ತಾಳಿ ಕಟ್ಟಿದ ಮಾತ್ರಕ್ಕೆ ನೀನ್ ಹೆಂಡತಿ ಅಂತಾದ್ರೆ ಪಾರ್ಟ್ನರ್ ಆಗಿರೋ ನಾನ್ ಕೂಡ ಹೆಂಡತಿ ತರಾನೆ. ನಿನಗೆ ಅವರು ಪಾರ್ಟ್ನರ್ಶಿಪ್ ಕೊಟ್ಟಿದ್ದು ಬಿಸ್ನೆಸ್ ಮಾಡೋಕೆ, ಸಂಸಾರ ಮಾಡೋದಕ್ಕಲ್ಲ. ಜೈ ಜೊತೆ ನೀನ್ ಮಾಡ್ದಿರೋ ಸಂಸಾರನ ನಾನ್ ಮಾಡ್ತೀನಿ. ನಿನ್ಗಿಂತ ಮೊದ್ಲೇ ನಾನ್ ಹೋಗ್ ಪಕ್ಕದಲ್ಲಿ ಕೂತು ನೀನು ಜೈ ಪಕ್ಕ ಇಲ್ದಿರೋ ತರ ನಾನ್ ಮಾಡ್ತೀನಿ. ಅದು ನಿನ್ನಿಂದ ಆಗಲ್ಲ. ಈ ತರ ದಡ್ಡಿ ತರ ಮಾತಾಡ್ದೆ ಅಂದ್ರೆ ಕೆನ್ನೆ ಚೂರಾಗತ್ತೆ, ಜಾಗ್ರತೆ. ನೀನ್ ಹಾಗೆ ಅಂದ್ಕೋ.
ನಾನು ಹೀಗೇ ಮಾಡ್ತೀನಿ. ತಡಿಯೋಕೆ ನಿನ್ನಿಂದ ಆಗಲ್ಲ. ಮಾತಾಡೋದು ಕನ್ಸ್ ಕಾಣೋದು ಈಸಿನೇ, ಆದ್ರೆ ಅದು ಯಾವತ್ತೂ ನೆರವೇರಲ್ಲ. ಯಾವತ್ತೋ ಯಾಕೆ, ಈ ಕೇರಳದಿಂದ ಹೋಗೋ ಅಷ್ಟ್ರಲ್ಲಿ ಜೈ ಮತ್ತೆ ನಾನು ಹಗ್ಗಲ್ಲಿ ಒಂದಾಗಿರ್ತೀವಿ, ಜೋಡಿಯಾಗಿ ಮನೆಗೆ ಹೋಗ್ತೀವಿ. ಹಾಗಾದ್ರೆ ನಾನು ಹೇಳೋದನ್ನು ಹುಷಾರ ಕೇಳು. ಈ ಕೇರಳದಿಂದ ಹೋಗೋಷ್ಟ್ರಲ್ಲಿ ನಮ್ಮಿಬ್ರು ಮಧ್ಯ ದೂರ ಕರ್ಗಿ ನಾವು ಹತ್ರ ಆಗಿ ನಿನ್ನ ಒಂಟಿಯಾಗಿ ಮಾಡಿ ದಿಕ್ಕು ದೆಸೆ ಇಲ್ದೆ ಈ ಕೇರಳ ದಾಟಿ ಬರ್ದಿರೋ ಪರಿಸ್ಥಿತಿ ನಿನಗೆ ತರ್ದಿದ್ರೆ ನನ್ನ ಹೆಸರು ಗಂಗಾ ಅಂತಾನೆ ಅಲ್ವೇ? ನಾನ್ ಕೊಡ್ತಾ ಇರೋ ಹೊಡೆತಕ್ಕೆ ಈಗಾಗ್ಲೇ ನಿನಗ್ ತಲೆ ಕೆಟ್ಟು ಹೆಸರು ಮರ್ತು ಮಾತಾಡ್ತಿದ್ಯಾ. ಇನ್ನು ನೀನ್ ನನ್ಗೇನ್ ಮಾಡ್ತೀಯಾ? ನಾನು ಹೆಸರು ಮರ್ತಿದ್ದಲ್ವೇ, ನನಗಿರೋ ಇನ್ನೊಂದು ರೂಪನೇ ನಿನಗ್ ಪರಿಚಯ ಮಾಡಿಸ್ತಿದ್ದೀನಿ. ಅದೇನಾದ್ರೂ ಹೊರಗಡೆ ಬಂತು ಅಂದ್ರೆ ನೀನು ಮೇಲೋ ಪಾತಾಳಕ್ಕೋ ಹೋಗೋದು ಖಾಯಂ. ಕವರ್ ಮಾಡ್ಬೇಡ. ಆಲ್ರೆಡಿ ನಿನ್ ಮೈಂಡ್ ಬ್ಯಾಲೆನ್ಸ್ ತಪ್ಪೋಗಿದೆ. ಅಂದ್ರೆ ಇದು ನನ್ನ ಫಸ್ಟ್ ವಿಕ್ಟರಿನ ಫ್ಯಾಕ್ಟ್ರಿನ ಮುರ್ದು ಮಂಚದ ಮೇಲೆ ಮಲ್ಗೋ ಹಾಗೆ ಮಾಡ್ತೀನಿ. ಜಾಗ್ರತೆ. ಮುದ್ಕಿ ಆಗೋ ವಯಸ್ಸು ಬರೋವರೆಗೂ ನಾನು ಮರಿದೇ ಇರೋ ಹಾಗೆ ಮಾಡ್ತೀನಿ. ಮಾತಲ್ಲ, ವರ್ಕಲ್ ತೋರ್ಸು. ಸೇಮ್ ಟು ಯು. ಚಾಲೆಂಜ್, ಡಬಲ್ ಚಾಲೆಂಜ್. ಇವಾಗ ಹೇಳಲೆ ಲಂಬು, ನೀರಿಗೆ ಹಾರಿ ಯಾರು ಪ್ರಾಣ ಬಿಡ್ತಾರೆ, ಯಾರು ವಿನ್ ಆಗ್ತಾರೆ ಅಂತ. ನೀನ್ ಪ್ರಾಣ ಬಿಡ್ತೀಯ, ನಿಮ್ ಮೇಡಮ್ ಸ್ನಾನ ಮಾಡ್ತಾರೆ. ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಲ್ವಾ? ನಮ್ ಮೇಡಮ್ ಕೊಟ್ಟಿರೋ ಕೌಂಟರ್ ಅಟ್ಯಾಕ್ಗೆ ನಿಮ್ ಮೇಡಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಈಗ್ಲೇ ಹೀಗಾದ್ರೆ ಇನ್ ಮುಂದೆ ಮುಂದೆ ನಡೆಯೋ ಇನ್ಸಿಡೆಂಟ್ ನ ನೀವ್ ಹೇಗ್ ಸಹಿಸ್ಕೊಳ್ಳೋದು? ಸಹಿಸ್ಕೊಂಡ್ರು ಬದುಕೋದ್ ಹೇಗೆ? ಏಯ್, ಹಂಗೇನಿಲ್ಲ ಕಣೋ. ಗತಿ ಇಲ್ದಿರೋ ಊರಲ್ಲಿ ಬೇಡ್ಕೊಂಡು ತಿನ್ನೋ ಗಿರಾಕಿ ನೀನು. ನಮ್ ಮೇಡಮ್ ಏನಾದ್ರು ಚಾಲೆಂಜ್ ಮಾಡಿದ್ರೆ ಇಲ್ಲಿವರೆಗೂ ಸೋತಿರೋ ಮಾತೇ ಇಲ್ಲ. ಈಗ್ಲೂ ಕೂಡ ಜಯ ನಮ್ದು, ಅಪಜಯ ನಿಮ್ದು. ಜಯ ಅಪಜಯ ಎಲ್ಲ ಯಾರಿಗ್ ಗೊತ್ತು? ನಿಮ್ ಜಾತಕ ಪೂರ್ತಿ ನನಗ್ ಗೊತ್ತಾಯ್ತು. ಏಯ್, ನೀನು ನಿಮ್ ಮೇಡಮ್ಮು ಈ ಕೇರಳದಲ್ಲಿ ತರಕಾರಿ ಅಂತ ಬೀದಿ ಬೀದಿ ತಿರ್ಗೋಂಗ್ ಮಾಡ್ತೀನಿ. ನಿಮ್ಗೇನು ಬೇರೆ ದಾರಿನೇ ಇಲ್ಲ. ನೋಡೋಣ, ನಾವು ತರಕಾರಿ ಮಾರ್ತೀವೋ ಇಲ್ಲ ನೀವು ತರಕಾರಿ ಮಾರ್ತಿರೋ ಅಂತ ನೋಡೋಣ. ನಿನಗೆ ತುಂಬಾ ಆಸೆ ಹೆಚ್ಚಾಗಿದೆ ಕಣ. ನೋಡು, ದುರಾಸೆ ದುಃಖಕ್ಕೆ ಮೂಲ. 2 ದಿನದಲ್ಲೇ ನಿಮ್ಮ ಆಸೆ ಗತಿಗೇಡಾಗದೆ ಇರ್ಲಿ ಅಂತ ನಾನು ಆ ದೇವ್ರ ಹತ್ರ ಬಿಡ್ಕೋತೀನಿ. ಇಷ್ಟನ್ ಬಿಟ್ಟು ನನಗೆ ಬೇರೆ ಏನ್ ಸಹಾಯ ಮಾಡಕ್ಕಾಗುತ್ತೆ? ನಾನು ಮಾಡ್ತೀನಪ್ಪ. ನೀನು ಬೇಡ್ಕೊಂಡು ತಿಂತಿದ್ರೆ ನಾನು 10-20 ಸಹಾಯ ಮಾಡ್ತೀನಿ. ಈ ಮೇಡಮ್ ಏನು ಇನ್ನೂ ಬರ್ಲಿಲ್ಲ? ಅಬ್ಬಾ, ಸೂಪರ್ ಫಿಗರು. ಈ ಕೇರಳ ಕುಟ್ಟಿಗೆ ಸೈಟ್ ಹಾಕಿ ಸೆಟ್ ಮಾಡ್ಕೊಂಡ್ರೆ ಲೈಫೇ ಸೆಟ್ಲ್ ಆದ ಹಾಗೆ. ಇದೇ ನನ್ ಕಡೆನೆ ನೋಡ್ತಾ ಇದ್ದಾಳೆ, ನನ್ ಕಡೆನೆ ಬರ್ತಿದ್ದಾಳೆ. ಅಂದ್ರೆ ಇವಳು ಕೂಡ ನನ್ ಗ್ಲಾಮರ್ಗೆ ಬಿದ್ಬಿಟ್ಲಾ? ವಾಟ್ ಶರತ್? ಓ ಮೈ ಗಾಡ್, ಇವಳಿಗೆ ನನ್ನ ಹೆಸರು ಕೂಡ ಗೊತ್ತಿದೆ. ಲೇಟ್ ಮಾಡ್ಬಿಟ್ನಾ? ಫಾಸ್ಟ್ ಆಗ್ಬಿಟ್ವಿ. ವಾಟ್? ಸಾರಿ ಮೇಡಮ್, ಎಕ್ಸ್ಟ್ರೀಮ್ಲಿ ಸಾರಿ. ಇಷ್ಟು ಅಂದವಾಗಿರೋದು ನೀವು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಅನ್ಕೊಂಡಿದ್ದೆ. ಅಷ್ಟ ಅಂದವಾಗಿದ್ದೀನಾ? ಅತಿಲೋಕ ಸುಂದರಿ ಆಗಿದ್ದೀರಾ ಮೇಡಮ್. ಜೈಗೆ ಇಷ್ಟ ಆಗ್ತೀನಾ? ಸಿಕ್ಕಾಪಟ್ಟೆ ಇಷ್ಟ ಆಗ್ತೀರಾ ಮೇಡಮ್. ಹೌದು, ಕೇರಳನೇ ಅಸೂಯೆ ಪಡೋಷ್ಟು ಅಂದವಾಗಿ ಯಾಕೆ ರೆಡಿ ಆಗಿದ್ದೀರಾ ಮೇಡಮ್? ಜೈಗ್ ಪ್ರಪೋಸ್ ಮಾಡೋಕೆ. ಇಷ್ಟು ಬೇಕಾನಾ? ಆಗ್ಲೇ ಲೇಟ್ ಆಗಿದೆ ಶರತ್. ಈಗ ಪ್ರಪೋಸ್ ಮಾಡಿ ಜೈ ಎಸ್ ಅಂದ್ರೆ ಈ ನೈಟೇ ನಮ್ಮ ಫಸ್ಟ್ ನೈಟ್ ಆಗಿರತ್ತೆ. ಅರ್ಜೆಂಟ್ ಮಾಡ್ತಿದ್ದೀರೇನೋ ಮೇಡಮ್? ಬಂದಿದ್ದು ಅದಕ್ಕೆ ಅಂದ್ಮೇಲೆ ಟೈಮ್ ವೇಸ್ಟ್ ಮಾಡೋದು ವೇಸ್ಟ್ ಶರತ್. ಕಾಫಿ ಬಿಸಿ ಇದ್ದಾಗ್ಲೇ ಕುಡಿಬೇಕು, ಕೂಲ್ ಡ್ರಿಂಕ್ಸ್ ತಂಪಾಗಿದ್ದಾಗ್ಲೇ ಕುಡಿಬೇಕು.
ಕಾಫಿ ಆರ್ ಹೋದ್ರು ಕೂಲ್ ಡ್ರಿಂಕ್ಸ್ ಬಿಸಿ ಆದ್ರೂ ಕುಡಿಯೋದು ವೇಸ್ಟ್ ಅನ್ಸತ್ತೆ. ಅರ್ಥ ಆಯ್ತು ಮೇಡಮ್. ವೇರ್ ಇಸ್ ಜೈ? ವೈಫ್ ಬಂದಿರೋ ಕೋಪಕ್ಕೆ ಒಂಟಿಯಾಗಿ ಕೂತು ಫೀಲ್ ಆಗ್ತಿದ್ದಾರೆ. ನಾನ್ ಹೋಗ್ ಕೂಲ್ ಮಾಡ್ತೀನಿ. ನಿತ್ಯಾಗೋ ಅವನ್ಗೋ ಇರೋ ಗ್ಯಾಪ್ ನಾನ್ ಫಿಲ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಜೈ ಸ್ಟಾಪ್ ಇಟ್. ಯಾರ ಅದು? ಕಾಗೆ ತರ ಕೆಟ್ಟದಾಗಿ ಈ ಹಾಡಿನ ಕಚೇರಿ ಏನು? ಹಾಡನ್ನ ಕಾಗೆಗೆ ಹೋಲಿಸ್ಬಾರ್ದು ಯಜಮಾನ್ರೆ, ಕೋಗಿಲೆಗೆ ಹೋಲಿಸ್ಬೇಕು. ಕಾಗೆ ಗಂಟ್ಲಿಟ್ಕೊಂಡು ಕೋಗಿಲೆ ಅಂತೆ. ನೀನ್ ಕಾಗೆ ಹಾಕಿ ಹೋಗ್ತಿದ್ಯಾ, ಅವನ್ ಕತ್ತೆ ಹಾಕಿ ಕಿರ್ಚ್ಕೋತಿದ್ದಾನೆ. ಏನಿದು? ನಿಮಗ್ ಬೇರೆ ಕೆಲ್ಸ ಕಾರ್ಯ ಇಲ್ವಾ? ಅಯ್ಯೋ ರಾಮ, ಕೆಲ್ಸದ ಮೇಲೆ ಬಂದು ಹಾಡ್ ಹೇಳಿದ್ದು. ಅದೇ ಯಾಕೆ ಹಾಡ್ದೆ? ಅದೇನಂದ್ರೆ ಅವ್ರ ಕೈಲಿದ್ ರೋಜಾ ಹೂ ನೋಡಿ ಆಡ್ಬೇಕು ಅನ್ನಿಸ್ತು. ನನ್ಗೆ ಇವ್ರನ್ನ ನೋಡಿ ಹಾಡ್ಬೇಕು ಅನ್ಸಿದ್ದು ರೀ. ನೀನ್ ಇನ್ನೊಂದು ಕ್ಷಣ ಇಲ್ಲೇ ನಿಂತಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮೊದ್ಲಿನಿಂದ ಹೋಗು. ನಾಣಿ ಅವ್ರೆ, ಮೇಡಮ್, ನಾವ್ ಕೂಡ ತಿನ್ನೋಕೆ ಇಲ್ಲಿ ಬಂದಿದ್ದು ಅಂತ ಹೇಳಿ. ಏನು, ನನ್ ತಲೆ ತಿನ್ನೋದಕ್ಕ? ಅಯ್ಯೋ ರಾಮ, ಊಟ ಮಾಡೋಕೆ ರೀ. ಬಾಯಿ ಮುಚ್ಕೊಂಡು ಆ ಕೆಲ್ಸ ಮಾಡು. ಬಾಯಿ ಮುಚ್ಕೊಂಡು ಹೇಗ್ ತಿನ್ನೋದು ರೀ? ಮಲ್ಲಿಕಾ, ನಾವ್ ಬೇರೆ ರೆಸ್ಟೋರೆಂಟ್ ಹೋಗೋಣ ಬಾ. ಮೇಡಮ್, ಇಲ್ಲಿ ಇದೊಂದೇ ಫೇಮಸ್ ರೆಸ್ಟೋರೆಂಟ್ ಇರೋದು. ಬೇರೆ ರೆಸ್ಟೋರೆಂಟ್ ಅಲ್ಲಿ ಹಂದಿ ನಾಯಿನೂ ತಿನ್ನಲ್ವಂತೆ. ಹೋಗ್ಲಿ ಬಿಡಿ ನಾಣಿ ಅವ್ರೆ, ಇವ್ರು ತಿಂತಾರೇನೋ. ನಾವು ಮಾತ್ರ ಇಲ್ಲೇ ಊಟ ಮಾಡೋಣ ಮೇಡಮ್, ಅಂದ್ರೆ ಇಲ್ಲೇ ತಿನ್ನೋಣ ಅಂದೆ. ಇಲ್ಲಿ ಫುಡ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಕೇರಳ ಈಸ್ ಎವ್ರಿ ಫುಡ್ ಲವರ್ ಪ್ಯಾರಡೈಸ್ ಅನ್ನೋ ಹೆಸರಿದೆ. ಪುಟ್ಟು ಅಂಡ್ ಕಡಲೆಕರಿ, ಅಪ್ಪಂ ವಿತ್ ಸ್ಟೀಮ್, ಇಡಿಯಾಪಂ ಮಲಬಾರ್ ಪರೋಟ, ಬನಾನಾ ಫ್ರೂಟ್ಸ್, ಬನಾನಾ ಪಾಯಸ, ಮಡಿಕೆ ಬಿರಿಯಾನಿ, ಫಿಶ್ ಕರಿ, ಇನ್ನು ತುಂಬಾ ಇದೆ ಮೇಡಮ್. ನಿಮ್ಗೇನ್ ಬೇಕೋ ಮೆನು ನೋಡಿ ಹೇಳಿ ಮೇಡಮ್, ಕ್ಷಣದಲ್ಲಿ ತರಿಸ್ತೀನಿ. ನಾನಂದ್ರೆ ನಿಮಗೆ ಯಾಕಿಷ್ಟು ಅಭಿಮಾನ ನಾಣಿ ಅವ್ರೆ? ಲಂಕೆಯಲ್ಲಿರೋ ಸೀತಮ್ಮಂಗೆ ಹನುಮಂತನೇ ಅಲ್ವಾ ಮೇಡಮ್ ರಾಮ ಕೊಟ್ಟಿರೋ ಉಂಗ್ರ ತೋರಿಸಿ ಧೈರ್ಯ ಹೇಳಿ ಜೊತೆಗೆ ನಿಂತಿದ್ದು? ಆಗ ಸೀತಮ್ಮನ ಹತ್ರ ಯಾರೋ ರಾಕ್ಷಸ ಇದ್ಲಲ್ವಾ ನಾಣಿ ಅವ್ರೆ? ಅವಳು ಲಂಕಿಣಿ ಮೇಡಮ್. ಹನುಮಂತ ಅವಳಿಗೆ ಮಣ್ಣು ಮುಗಿಸಿದ್ದ ಅಂತ ಕತೆ ಕೇಳಿದೀನಿ. ಅಂದ್ರೆ ಇವರು ಮಣ್ಣು ಮುಕ್ಕೋದು ಖಾಯಂ ಅಂತೀರಾ? ರಾಜ ಮನ್ಸ್ ಮಾಡಿದ್ರೆ ಆಗದೆ ಇರೋದೇನು, ನೀವು ಮನ್ಸ್ ಮಾಡಿದ್ರೆ ಆಗದೆ ಇರುತ್ತಾ? ಹಾಗಂತೀರಾ? ಹಾಗೆ ಆಗ್ಲಿ ಬಿಡಿ. ಮೊದ್ಲು ನೀವು ಹೋಗಿ ಫುಡ್ ತಂದ್ಬಿಡಿ. ಈಗಲೇ ತರ್ತೀನಿ ಮೇಡಮ್. ಜೈ, ನಾನ್ ಕೂಡ ನಿನ್ಗೆ ಫುಡ್ ತರ್ತೀನಿ. ಏನ್ ತರ್ಲಿ? ಏನೋ ಒಂದ್ ತಗೊಂಡ್ ಬಾ. ಮೇಡಮ್. ನಾಣಿ ಅವ್ರೆ, ಮೇಡಮ್, ಇಷ್ಟು ಬೇಗ ತಂದ್ರಾ? ನೀವ್ ಯಾವುದಕ್ಕೂ ವೇಟ್ ಮಾಡಬಾರ್ದು ಮೇಡಮ್, ದಟ್ಸ್ ಮೈ ಪಾಲಿಸಿ.
ಈ ಫುಡ್ನ ಫಾಸ್ಟ್ ಆಗಿ ತಂದ ಹಾಗೆ ನಿಮ್ ಸರ್ ಮೂಡ್ ಕೂಡ ಬೇಗ ನನ್ ಕಡೆ ತಿರ್ಗಿಸಿದ್ರೆ ಚೆನ್ನಾಗಿರ್ತಿತ್ತು. ಆಹಾಹಾಹಾಹಾ, ಅದ್ಭುತವಾಗಿದೆ ನಾಣಿ ಅವ್ರೆ. ತಿಂತೀರಾ? ಪರವಾಗಿಲ್ಲ ಮೇಡಮ್, ಮೊದಲು ನೀವು ತಿನ್ನಿ ಮೇಡಮ್. ಹಸ್ವಿಂದ ಯಾಕೆ ಒದ್ದಾಡೋದು? ತಿನ್ರಿ. ಒಳ್ಳೆ ಕತೆ ಮೇಡಮ್. ಅಷ್ಟಾದ್ರೂ ಹಸು ತಡಿದೇ ಇದ್ರೆ ನಾನು ಹನುಮಂತ ಹೇಗಾಗ್ತೀನಿ ಮೇಡಮ್? ಎಂಜ್ಲಾಗಿದೆ ಅಂತ ನಾಚಿಕೆ ಪಟ್ಕೋಬೇಡಿ. ಶಬರಿ ಕಚ್ಕೊಟ್ಟ ಹಣ್ಣನ್ನ ರಾಮ ತಿಂದ ಹಾಗೆ ತಿನ್ನಿ. ಅಂದ್ರೆ ಇಲ್ಲಿ ತನಕ ಮೇಡಮ್ ತಿನ್ನು ಅಂದಿದ್ದು ಸರ್ಗ ನನ್ಗಲ್ವಾ? ನೀರ್ ಬೇಡ ಅಂದ್ರೆ ಮೀನಿಗೆ ಕಷ್ಟ, ತಿಂಡಿ ಬೇಡ ಅಂದ್ರೆ ನಿಮಗೆ ನಷ್ಟ. ಹಲೋ, ನನ್ನ ಕಷ್ಟ ಸುಖ ನೋಡ್ಕೊಳ್ಳೋದಕ್ಕೆ ಮಲ್ಲಿಕಾ ಇದ್ದಾಳೆ. ನಿನ್ ಕಟ್ಟಸಿ ನನಗೇನ್ ಬೇಕಾಗಿಲ್ಲ. ಅಬ್ಬಾ, ನಿಮ್ಮ ಇಷ್ಟ. ಜೈ ಮುಂದೆ ಇರಿಟೇಟ್ ಮಾಡ್ತಾಳೆ. ಜೈ ಮುಂದೆ ಇವಳು ಹೊಟ್ಟೆ ಉರ್ಕೊಳ್ಳೋ ಥರ ಮಾಡಬೇಕು. ಹಾ, ಇವಳು ಮುಂದೆ ಜೈಗೆ ಲಿಪ್ ಟು ಲಿಪ್ ಕಿಸ್ ಮಾಡಿದ್ರೆ ಉರ್ಕೊಂಡೇ ಉರ್ಕೊಳ್ತಾಳೆ. ಎಸ್. ಕಣ್ಣು ಕಾಲು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ದಿದ್ರೆ ಹಲ್ಲು ಉದ್ರೋಗುತ್ತೆ. ಅದೇ ಕಂಟ್ರೋಲ್ ತಪ್ಪಿ ಬೀಳ್ತಿದ್ಯಲ್ಲ, ಕೆಳಗಡೆ ಬಿದ್ದಿದ್ರೆ ಹಲ್ಲು ಉದ್ರುತ್ತಿತ್ತು ಅಂದಿದ್ದು. ಥ್ಯಾಂಕ್ಸ್ ಜೈ, ನಿನ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ಬಂದೆ. ಟೇಸ್ಟ್ ಹೇಗಿದೆ ಅಂತ ಹೇಳು. ಸೂಪರ್ ಆಗಿದೆ, ಟೇಸ್ಟ್ ಅದ್ಭುತವಾಗಿದೆ. ನಂಗೆ ಏನ್ ಬೇಕೋ ಕರೆಕ್ಟಾಗಿ ಅದನ್ನೇ ತಂದಿದ್ಯಾ. ನಿನ್ ಮನ್ಸು ನನಗೆ ಗೊತ್ತು ಜೈ, ಯಾಕಂದ್ರೆ ನಮ್ಮಿಬ್ಬರ ರುಚಿ ಅಭಿರುಚಿ ಎಲ್ಲ ಆಲ್ಮೋಸ್ಟ್ ಸೇಮ್. ನಾಣಿಯವ್ರೆ ಮೇಡಮ್, ಹಸ್ವಾದಾಗ ಏನ್ ಕೊಟ್ರು ತಿಂತೀರಾ ಅಲ್ವಾ? ಅದು ನಿಜನೇ ಅಲ್ವೇ ಮೇಡಮ್? ಹಸುವು ರುಚಿ ಕೇಳಲ್ಲ, ನಿದ್ರೆ ಸುಖ ಕೇಳಲ್ಲ. ಚೆನ್ನಾಗಿ ಹೇಳಿದ್ರಿ. ಮಲ್ಲಿಕಾ, ಕೆಲವು ಜನ ಇರ್ತಾರೆ, ಅವ್ರಿಗೆ ಟೇಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಟೇಸ್ಟ್ ಮಾಡೋದು, ಟ್ವಿಸ್ಟ್ ಕೊಡೋದೇ ಲೈಫ್ ಅನ್ಕೊಂಡು ವೇಸ್ಟ್ ತರ ಬದುಕ್ತಾರೆ. ಕರೆಕ್ಟಾಗಿ ಹೇಳ್ದೆ ಜೈ. ಅಯ್ಯೋ,